ಒಂಟಿತನ. ಯಾಕೆ ಈ ಒಂಟಿಗಿದ್ರೆ ನಾನೇ ಗೆತ್ತು, ನನಗೆ ಯಾರ ಅವಶ್ಯಕತೆನೇ ಬೇಡ, ನಾನು ಸಿಗ್ಮಾ ಮೇಲ್ ಅಂತ ಅನ್ಕೊಳ್ಳೋರು ಒಂದು ಗ್ಯಾಂಗ್. ಮೇಲ್ ಲೋನ್ಲಿಸ್ ಯಾವಾಗಿಂದ ಬಂತು, ಎಲ್ಲಿಂದ ಸ್ಟಾರ್ಟ್ ಆಯ್ತು? ಇಕಿಮೋರಿ ಅಂತ ಒಂದು ಗ್ಯಾಂಗ್ ಇದೆ ಗೈಸ್. ಗ್ಯಾಂಗ್ ಅಂದ್ರೆ ಏನು? ಮೇಲ್ ಲೋನ್ಲಿಸ್ ಅಂದ್ರೆ ಏನು? ಒಂಟಿಯಾಗಿರೋ ತಾನೆ? ಇಲ್ಲ. ಈ ಒಂದು ಫಿಸಿಕಲಿ ನಿಮ್ಮ ಜೊತೆ ಇದ್ರು ಎಮೋಷನಲಿ ನೀವು ಲೋನ್ಲಿ ಫೀಲ್ ಮಾಡ್ತೀರಾ. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಎಲ್ಲ ನೋಡಿದ್ದೀರಾ, ಒಬ್ಬ ಹಾಕವನೇ ಆ ಜಾಗದಲ್ಲಿ ನಾನು ಇರಬೇಕಾಗಿತ್ತು, ಈ ವರ್ಷ ಅನ್ಲಕ್ಕಿ ಪರ್ಸನ್ನು, ಹಂಗೆ ಹಿಂಗೆ ಅಂತ. ಮೆನ್ ಆಲ್ವೇಸ್ ಸ್ಟ್ರಾಂಗ್ ಅಂತ ಅನ್ನೋದು ನಿಜ ಅಲ್ಲ. ಯಾಕೆ? ಒಬ್ಬನೇ ಇದ್ದಾಗ ಅವ್ನು ಕುಡಿಬೇಕು ಅನ್ಸುತ್ತೆ. ಯಾಕಂದ್ರೆ ಅವನು ಆಲ್ರೆಡಿ ಲೋನ್ಲಿನೆಸ್ಸಲ್ಲಿ ಮುಳುಗಿದ್ದಾನೆ. ಇಲ್ಲಿ ಬಾಟಲ್ ಅಡಿಕ್ಷನ್ ಅಲ್ಲ, ಎಸ್ಕೇಪ್ ಅಡಿಕ್ಷನ್ ಆಗುತ್ತೆ. ವೆಲ್ಕಮ್ ಟು ಮೆನ್ಸ್ ವಿಡಿಯೋ. ಸೊ ಫಸ್ಟ್, ವಾಟ್ ಈಸ್ ಮೇಲ್ ಲೋನ್ಲಿನೆಸ್? ನಾವು ಮಾತಾಡ್ತಿರೋದು ಇವತ್ತು ಮೇಲ್ ಲೋನ್ಲಿನೆಸ್ ಬಗ್ಗೆ. ಒಂಟಿತನ. ಯಾಕೆ ಈ ಒಂಟಿತನ ಅಂತ ಫಸ್ಟ್, ವಾಟ್ ಈಸ್ ಮೇಲ್ ಲೋನ್ಲಿನೆಸ್? ಅದು ಯಾರಿಗೆಲ್ಲ ಬರುತ್ತೆ, ಯಾಕೆ ಬರುತ್ತೆ, ಇದಿದ್ರೆ ಏನಾದರೂ ಎಫೆಕ್ಟ್ ಆಗುತ್ತಾ? ಅದರಲ್ಲಿ ಎರಡು ಪರ್ಸ್ಪೆಕ್ಟಿವ್ ಐತೆ ಒಂದು ಪರ್ಸನ್ ಮೇಲೆ. ಒಂದು ಕಡೆ ಒಂಟಿಯಾಗಿದ್ರೆ ನಾನೇ ಗೆತ್ತು, ನನಗೆ ಯಾರ ಅವಶ್ಯಕತೆನೇ ಬೇಡ, ನಾನು ಸಿಗ್ಮಾ ಮೇಲ್ ಅಂತ ಅನ್ಕೊಳ್ಳೋರು ಒಂದು ಗ್ಯಾಂಗ್. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಒಂದು ಸ್ವಲ್ಪ ಕ್ರಿಯೇಟರ್ಸ್ ಇರ್ತಾರೆ, ಲೈಕ್ ಆಂಡ್ರೂ ಟೇಟ್. You never skipped the training. You never wasted time. You never scrolled TikTok. You never jerked off to Pornhub. You never sat aimlessly on the internet. ಅವರಂತೇರು ಇರೋರು ಮತ್ತೆ ಬ್ರಾಡ್ಕಾಸ್ಟ್ ಕೊಡೋರು ಇದ್ರ ಬಗ್ಗೆ, ಎಸ್ಪೆಷಲಿ ಸೆಲ್ಫ್ ಹೆಲ್ಪ್, ಎಲ್ಲರೂ ಒಂಟಿಯಾಗಿರೋದೇ ಒಂದು ಪವರ್ ಅಂತ ಮಾರ್ಕೆಟಿಂಗ್ ಮಾಡಿದ್ದಾರೆ. ಇನ್ನೊಂದು ಗ್ಯಾಂಗ್ ಹೆಂಗಂದ್ರೆ, ಇವ್ರಿಗೆಲ್ಲ ಒಂಟಿಯಾಗಿದ್ದು ಅಭ್ಯಾಸ ಮತ್ತೆ ಇಷ್ಟ ಆಗ್ಬಿಟ್ಟಿರುತ್ತೆ. ಇಂಥವ್ರನ್ನ ಯಾರ ಜೊತೆ ಯಾರ ಗ್ರೂಪ್ ಜೊತೆ ಬಿಟ್ರು ಅವ್ರು ಮಾತಾಡೋದೇ ಇಲ್ಲ. ಅವ್ರು ಹೆಂಗ್ ಮಾತಾಡ್ಬೇಕಂತ ಸರ್ ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಅವ್ರಿಗೆ ಹೆಂಗಂತ ಗೊತ್ತಿರಲ್ಲ. ಅವ್ರಿಗೆ ಅವರೇ ಇಟ್ಕೊಂಡಿರೋ ನೇಮ್ ಇಂಟ್ರೋವರ್ಟರ್. ನಾನು ಇಂಟ್ರೋವರ್ಟರ್, ನಾನು ಈ ಸರ್ಕಲ್ ಒಳಗಡೆನೇ ಇರಬೇಕು, ಆಚೆ ಹೋಗಂಗಿಲ್ಲ ಅಂತ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಮಾಡಿರ್ತಾನೆ. ಸೊ ಆ ಸರ್ಕಲಲ್ಲಿ ನಾನು ಸೇಫ್ ಆಗಿದ್ದೀನಿ ಅಂತ ಅವನೇ ಥಿಂಕ್ ಮಾಡಿಕೊಂಡು ಸ್ಟೇ ಆಗಿರ್ತಾನೆ. ಇದು ಸೆಕೆಂಡ್ ಪಾಯಿಂಟ್. ನಾನು ಇದು ಎರಡೂ, ನಾನು ಇದರಲ್ಲಿ ಆ ಕಡೆನೂ ಅನುಭವಿಸಿದ್ದೀನಿ, ಈ ಕಡೆನೂ ಪರ್ಸ್ಪೆಕ್ಟಿವ್ ಗೊತ್ತು ಹೆಂಗಿರುತ್ತೆ ಅಂತ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಇವಾಗ ಮಾಡೋಣ. ಇದು ಮೇಲ್ ಲೋನ್ಲಿಸ್ ಅಂದರೆ ಇದು. ಓಕೆ, ಅರ್ಧ ಆಯ್ತು ಅನ್ಸುತ್ತೆ. ಫಸ್ಟ್, ಈ ಮೇಲ್ ಲೋನ್ಲಿಸ್ ಯಾವಾಗಿಂದ ಬಂತು, ಎಲ್ಲಿಂದ ಸ್ಟಾರ್ಟ್ ಆಯಿತು? ಈ 1955ಇಂದ 2026ವರೆಗೂ 15% ಪರ್ಸನ್ಸ್ಗೆ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಇರಲ್ಲ. ಏನು ಬ್ರೋ ಬರೀ 15% ತಾನೇ ಅಂತ ನೀವು ಕೇಳ್ಬೋದು. ಆದರೆ ನೋಡಿ, 7 ಜನದಲ್ಲಿ ಒಬ್ಬರಿಗೆ ಅಂದರೆ ಅವ್ನಿಗೆ ಯಾರು ಫ್ರೆಂಡ್ಸು ಇರಲ್ಲ, ಕ್ಲೋಸ್ ಫ್ರೆಂಡ್ ಇರಲ್ಲ. ಕ್ಲೋಸ್ ಫ್ರೆಂಡ್ಸ್ ಏನು ಇಲ್ಲ ಅಂದರೆ ಏನು ಅಂತ ಅಂದ್ಕೊಂಡ್ರೆ, ಒಂದು ನಿಜವಾದ ಘಟನೆ ಹೇಳ್ತೀನಿ ಬನ್ನಿ ಗೈಸ್. ಏನಂದರೆ, ಈ ಜಪಾನ್ ಅಂದರೆ ಏನು ನೆನಪಾಗುತ್ತೆ? ಡೆವಲಪ್ಡ್ ಕಂಟ್ರಿ, ಆಮೇಲೆ ಇನ್ಫ್ರಾಸ್ಟ್ರಕ್ಚರು, ಆ ಪ್ಲೇಸು ನೀಟಾಗಿ ಅಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಥಿಂಕ್ ಮಾಡ್ತೀರ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಒಂದು ಇರುತ್ತೆ. ಆದರೆ ಇದರಿಂದನೇ ಆ ಜಪಾನಿನ ಒಳಗಡೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಾ? ಒಂದು ರಿಪೋರ್ಟ್ ಆಗ್ತೀನಿ ನೋಡಿ. ತುಂಬ ಜನ ಲೋನ್ಲಿನೆಸ್ ಈ ಜಪಾನಿನಲ್ಲಿ ಇದ್ದಾರೆ. ಯಾಕಂದರೆ ಈ ವರ್ಕ್ ಕಲ್ಚರ್, ಡೇಟಿಂಗ್ ಕಲ್ಚರು ಮತ್ತು ವರ್ಕ್ ಬ್ಯಾಲೆನ್ಸ್ ಮಾಡೋದು ಇದೆಲ್ಲ ಆ ಜಪಾನಲ್ಲಿ ಇರಲ್ಲ. ಇದೆಲ್ಲ ಯಾವುದೂ ಇರಲ್ಲ. ಅದರಿಂದ ಏನಾಗುತ್ತೆ ಅಂದರೆ, ಇಕಿಮೋರಿ ಅಂತ ಒಂದು ಗ್ಯಾಂಗ್ ಇದೆ ಗೈಸ್. ಗ್ಯಾಂಗ್ ಅಂದರೆ ಏನು ಬ್ರೋ, ಎಲ್ಲರೂ ಗ್ಯಾಂಗ್ ತಾನೇ ಸೇರ್ತಾರೆ. ಆದರೆ ಇದು ಗ್ಯಾಂಗ್ ಅಲ್ಲ ಗೈಸ್. ಒಬ್ಬೊಬ್ಬರು ಇರೋದು, ಅವ್ರನ್ನೆಲ್ಲ ಸೇರಿ ಒಂದು ಗ್ಯಾಂಗ್ ಅಂತ ಇಕಿಮೋರಿ ಕಾನ್ಸೆಪ್ಟ್. ಒಂದು ರೂಮಲ್ಲಿ ಬಾಗಿಲು ಹಾಕೊಂಡು ಇದ್ಬಿಡ್ತಾರೆ, ತಿಂಗಳಗಟ್ಟಿಗೆ ವರ್ಷಾನುಗಟ್ಟಿಗೆ ಇರ್ತಾರೆ. ಆ್ಯಂಡ್ ಕೆಲವೊಬ್ರು ಸತ್ತೋಗೇ ಬಿಟ್ಟಿರ್ತಾರೆ. ಅವ್ರು ಸತ್ತೋಗಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಅದು ಸ್ಮೆಲ್ ಬಂದು ಅಕ್ಕಪಕ್ಕ ನೋಡಿ ಅವ್ರು ಕಂಡಿಡಿದಾಗ ಆವಾಗ ಮಾತ್ರ ಗೊತ್ತಾಗೋದು ಸತ್ತೋಗಿದ್ದಾನೆ ಅಂತ. ಈ ಥರದ್ದು ಆಲ್ರೆಡಿ ನಡೆದಿದೆ, ಅದು ನಡೀತಾನೆ ಇರುತ್ತೆ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ
ಈ ಇಕಿಮೋರಿ ಕಾನ್ಸೆಪ್ಟ್ ಬಗ್ಗೆ ಹೆಂಗಂತ. ಮೇನ್ ಲೋನ್ಲಿನೆಸ್ ಅಂದ್ರೆ ಏನು, ಒಂಟಿಯಾಗಿರೋತಾನೆ ಇಲ್ಲ. ಈ ಒಂದು ಫಿಸಿಕಲಿ ನಿಮ್ಮ ಜೊತೆ ಇದ್ರು ಎಮೋಷ್ನಲಿ ನೀವು ಲೋನ್ಲಿ ಫೀಲ್ ಮಾಡ್ತೀರ. ನಾನೆಷ್ಟು ಆಗೋ ಅಂತ ನಾವೇ ಅನ್ಕೊಂಡಿರ್ತೀವಿ. ಆದ್ರೆ ಎಮೋಷ್ನಲಿ ವೀಕ್ ಆಗಿ ಈ ಎಮೋಷ್ನಲಿ ಪ್ರಾಬ್ಲಮ್ ಇರೋರು ನಾವು ಇದರಿಂದ ಸಾಲ್ವ್ ಆಗ್ಬೇಕಂದ್ರೆ ನಮ್ಗೆ ನೀವ್ ಎಷ್ಟೇ ಜಾಲಿಯಾಗಿ ಫನ್ ಮಾಡು, ಕುಳ ನಿನಗ್ ನಾಚಿಕೆ ಆಗಲ್ವೇನಾ? ಸರ್ ಕುಳ್ಳ ಗುಡ್ಸಿದ್ ನಮ್ಮಪ್ಪ, ಅವನಿಗೆ ನಾಚ್ಕೋಬೇಕು, ನನಗೆ ಯಾಕೆ? ಸುತ್ತಾಡಿ ಫನ್ ಮಾಡ್ಬೋದು. ಆದ್ರೆ ನಿನಗಂತ ಒಂದು ಎಮೋಷನಲಿ ಪೇನ್ ಬಂದಾಗ ಎಲ್ಲರ ಮೇಲೂ ಕೋಪ ಬರ್ತೀನಿ, ನನ್ನ ಮೇಲೆ ನಂಗೆ ಕೋಪ ಬರ್ತೀನಿ. ಅದನ್ನ ಒಬ್ಬರ ಜೊತೆ ಹೇಳ್ದಾಗ ಆ ಒಬ್ರು ಯಾರು ವ್ಯಾಲಿಡೇಟ್ ಮಾಡಿ ಹೂ ಮಗ ಹಿಂಗೈತೆ ಮಗ ಹಿಂಗೈತೆ ಮಗ ಯಾವುದೇ ಒಂದು ಜಡ್ಜ್ಮೆಂಟ್ ಇಲ್ದಿರ ಕೇಳ್ತಾನಲ್ವಾ, ಅವ್ನು ನಿಮ್ಗೆ ಬೇಕು ಎಮೋಷನಲಿ ಶೇರ್ ಮಾಡ್ಕೊಳಕ್. ಆದ್ರೆ ಒಬ್ಳು ನಮ್ಮಲ್ಲಿ ಇರಲ್ಲ. ಸೊ ಅದರಿಂದ ಈ ಲೋನ್ಲಿನೆಸ್. ವೈ ನೋ ಒನ್ ಟಾಕ್ ಅಬೌಟ್ ಮೆನ್ಸ್ ಎಮೋಷನಲ್ ಪ್ರಾಬ್ಲಮ್ಸ್? ಯಾಕೆ ಮೆನ್ಸ್ ಯಾರು ಎಮೋಷನಲ್ ಎಕ್ಸ್ಪ್ರೆಸ್ ಮಾಡಲ್ಲ? ಇವಾಗ ಒಂದು ಇನ್ಸಿಡೆಂಟ್ ಆಗುತ್ತೆ ಅನ್ಕೊಳ್ಳಿ, ಎಕ್ಸಾಂಪಲ್ ಗೆ ಅಸಾಲ್ಟ್ ಆಗುತ್ತೆ ಅನ್ಕೊಳ್ಳಿ. ಇದ್ರನ್ನ ಅವನು ಯಾರಿಗೂ ಹೇಳಕ್ಕಾಗಲ್ಲ. ಯಾಕೆ ಹೇಳಿ, ಅವನು ಏನಾದ್ರು ಅವ್ನ ಫ್ರೆಂಡ್ಸ್ ಕೇಳಿದ್ರೆ ಅದನ್ನ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ರೇಕ್ಸ್ ಬಿಸಾಕ್ತಾರೆ ಗೈಸ್. ಅದೇ ಇದೇ ಒಂದು ಹುಡುಗಿ ಬಂದು ಒಂದು ಹುಡುಗಾಗೆ ಅಸಾಲ್ಟ್ ಮಾಡಿದಾಗ ಅದ್ರೂ ಯಾರು ಹೇಳ್ಕೊಳಕ್ಕಾಗಲ್ಲ. ಯಾಕೆ ಹೇಳಿ, ಈಸಿಯಾಗಿ ನಕ್ಬಿಡ್ತಾರೆ. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಎಲ್ಲ ನೋಡಿದ್ದೀರ, ಯಾರನ್ನ ಒಬ್ಬ ಈ ಥರ ಇನ್ಸಿಡೆಂಟ್ ಆಗಿದೆ, ಲೈಕ್ ನನಗೆ ಈ ಥರ ಅಸಲ್ಟ್ ಆಗಿದೆ ಹುಡುಗಿ ಅಂತ ಆ ಕಮೆಂಟ್ಸಲ್ಲಿ ಹೋಗಿ ನೋಡಿದ್ರೆ ಆ ಒಬ್ಬ ಹಾಕವನೇ ಆ ಜಾಗದಲ್ಲಿ ನಾನಿರ್ಬೇಕಾಗಿತ್ತು, ಈ ವರ್ಷ ಅನ್ಲಕ್ಕಿ ಪರ್ಸನ್ನು ಹಂಗೆ ಹಿಂಗೆ ಅಂತ ಹಿಂಗ್ತಾ ಮಾಡ್ತಾರೆ ಈ ಕಮೆಂಟ್ ಸೆಕ್ಷನಲ್ಲಿ. ಅಲ್ಲ, ಅವನು ಅಷ್ಟು ಕಷ್ಟದಿಂದ ಹೇಳ್ಕೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಬೇಸಿಗಳು ಆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಗೆ ಮಾಡಿ ಹಿಂಗೆ ಮಾಡಿ ಇದೇ ಥರ ಹುಡುಗಿಗಾಗಿ ಅದು ಹುಡುಗಿ ಜೊತೆ ಹೇಳ್ಕೊಂಡ್ರೆ ಆ ಹುಡುಗಿರು ಅವ್ರು ಎಮೋಷ್ನಲಿ ಸಪೋರ್ಟ್ ಮಾಡ್ತಾರೆ, ಅದು ಫೀಲ್ ಮಾಡ್ತಾರೆ. ಅವ್ರು ರೇಗ್ಸಲ್ಲ, ಅವ್ರು ಎಂಪತೈಸ್ತಾ ಮಾಡ್ತಾರೆ. ಹಂಗೆ ಅದೇ ಥರ ಮೆನ್ ಆಲ್ವೇಸ್ ಸ್ಟ್ರಾಂಗ್ ಅಂತ ಅನ್ನೋದು ನಿಜ ಅಲ್ಲ. ಅವ್ನು ಫಿಸಿಕಲಿ ಸ್ಟ್ರಾಂಗ್ ಇರ್ಬೋದು, ಆದರೆ ಮೆಂಟಲಿ ಎಮೋಷ್ನಲಿ ಆದರೆ ನಾವೆಲ್ಲ ವೀಕೆ. ನೀವು ಅವರಂಗೆ ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರ್ತೀರ, ನಿಮಗೂ 108 ಪ್ರಾಬ್ಲಮ್ಸ್ ಇರುತ್ತೆ, ಆದರೆ ಯಾರು ಹೇಳ್ಕೊಳಕ್ಕೆ ಆಗೋಲ್ಲ. ಯಾಕೆ ಹೇಳಿ, ಈ ಸೊಸೈಟಿ ಹಂಗೆ ಸೆಟ್ ಮಾಡ್ಬಿಟ್ಟಿದೆ. ನೀನ್ ಹತ್ರ ನೀನೇನಪ್ಪ ಹುಡುಗಿ ತರ ಅಳ್ತೀಯ ಅಂತ ಹೇಳ್ತಾರೆ, ಮನ್ಸಲ್ಲೇ ಇಟ್ಕೊಂಡ್ ಬಿಡ್ತೀವಿ. ಲೈಫ್ ಲಾಂಗ್ ಇದನ್ನ ಹಂಗೆ ಮನ್ಸಲ್ಲೇ ಇಟ್ಕೊಂಡು ನಮ್ಮ ಕಾಲನು ಮುಗಿದೋಗುತ್ತೆ. ಅಲ್ಲಿ ಲೋನ್ಲಿನೆಸ್ ಅಂತ ನಮ್ಮ ಸಂಬಂಧಕ್ಕೆ ಇರ್ತಾರ ಹೋಗಿರುತ್ತೆ, ಜೊತೆಲೇ ಲೈಫ್ ಲಾಂಗ್ ಬಂದಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಲೋನ್ಲಿನೆಸ್. ನೀವು ಕೇಳ್ಬೋದು, ಏನ್ ಬ್ರೋ ಇದು ವುಮೆನ್ಸ್ಗಿಲ್ವಾ? ವುಮೆನ್ಸ್ಗೂ ಲೋನ್ಲಿನೆಸ್ ಅನ್ನೋದು ಇದೆ, ಆದರೆ ಅವರು ಫೇಸ್ ಮಾಡೋದೇ ಬೇರೆ ರೀತಿ, ಮೆನ್ಸ್ ಇದನ್ನ ಹ್ಯಾಂಡಲ್ ಮಾಡೋದೇ ಬೇರೆ ರೀತಿ. ವುಮೆನ್ಸ್ ಅಲೋ ಟು ಕ್ರೈ, ಮೆನ್ಸ್ ನಾಟ್ ಅಲೋ ಟು ಕ್ರೈ. ಇದು ಕ್ರಿಯೇಟ್ ಮಾಡಿದ್ದು ಯಾರು ಅನ್ಕೊಂಡಿದ್ದೀರಾ? ಮೆನ್ಸೇ. ಮೆನ್ ಡಿಸ್ಟ್ರಾಯ್ಡ್ ಬೈ ಮೆನ್ಸ್. ಸೊ ನಾನು ಯಾರಂತ ಅರ್ಥ ಮಾಡ್ಕೋಬೇಕಾದ್ರೆ ಹಲವಾರು ರೀತಿ ನಾಟಕ ಮಾಡಬೇಕು, ಸ್ಕೂಲ್ ಓದಬೇಕು ಆದ್ರೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಕಾಲೇಜ್ ಓದಬೇಕು ಆದ್ರೆ ಚೆನ್ನಾಗಿ ಓದಿ ಕ್ಯಾಂಪಸ್ ಅಲ್ಲಿ ಕಂಪ್ನಿಗೆ ಸೆಲೆಕ್ಟ್ ಆಗಬೇಕು, ಆ ಜಾಬ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಇರಬೇಕು, ಆ ವರ್ಕ್ ಅಲ್ಲಿ 100 ಪಾಲಿಟಿಕ್ಸ್ ನ ಫೇಸ್ ಮಾಡಬೇಕು. ಇದ್ರ ಮಧ್ಯ ನಾನು ಯಾರು ಅಂತ ಪ್ರಶ್ನೆಗೆ ಉತ್ತರನೇ ಇಲ್ಲ, ಅಂದ ಟೈಮು ಇರಲ್ಲ. ಎಮೋಷನ್ ಈಸ್ ಈಕ್ವಲ್ ಟು ರಿಯಾಕ್ಷನ್. ಎಮೋಷನ್ ಅದು ಒಂದು ವೈರಸ್ ಇದ್ದಂಗೆ. ನಾನು ನಗಿದ್ರೆ ನಿಮಗೂ ನಗ ಬರುತ್ತೆ, ನಾನು ಹತ್ರ ನಿಮಗೂ ಕಣ್ಣೀರಾದರೂ ನಿಂತ್ಕೊಳ್ಳುತ್ತೆ ಕಣ್ಣಲ್ಲಿ. ಒಬ್ರು ಟೆನ್ಷನಲ್ಲಿದ್ದರೆ ಆ ಟೆನ್ಷನ್ ನಮಗೂ ಬರುತ್ತೆ, ನಮಗೂ ಸ್ಪ್ರೆಡ್ ಆಗುತ್ತೆ. ಆದರೆ ಇಲ್ಲಿ ಒಂದೇ ಎಮೋಷನ್ ಮಾತ್ರ ಸ್ಪ್ರೆಡ್ ಆಗ್ತಾನೇ ಹೋಗುತ್ತೆ. ನಾನು ಒಂದು ವಿಷಯ ನಂಬ್ತೀನಿ, ಎವರಿ ಎಮೋಷನ್ಗೂ ಒಂದು ಆಪೋಸಿಟ್ ರಿಯಾಕ್ಷನ್ ಐತೆ ಅಂತ. ಕೆಲವರು ಹೇಳ್ತಾರೆ 5 ಸ್ಟಾರಲ್ಲಿ ಕುಡಿದ್ರೆ ಅದು ಕ್ಲಾಸ್ ಅನ್ನೋದು.
ಬಾರಲ್ಲಿ ಕುಡಿದ್ರೆ ಬ್ಯಾಡ್ ಅಂತ. ನನ್ನ ಒಪಿನಿಯನ್ ಏನಂದ್ರೆ, ಎಲ್ಲಿ ಕುಡಿದ್ರೆ ತಪ್ಪು ತಾನೆ. 5 ಸ್ಟಾರಲ್ಲಿ ಕುಡಿದ್ರೂ ಒಂದೇ ಕೆಟ್ಟೋಗಿರೋದೆ, ಈ ಲೋಕಲ್ ಎಲ್ಲ ಕುಡಿದ್ರೂ ಅದೇ ಕೆಟ್ಟೋಗಿರೋದೆ. ಪ್ರಾಬ್ಲಮ್ ಆಲ್ಕೋಹಾಲ್ ಅಲ್ಲ, ಯಾರು ಕುಡಿತಾ ಇದ್ದಾರೆ, ಯಾಕೆ ಕುಡಿತಾ ಇದ್ದಾರೆ. ಫ್ರೆಂಡ್ ಜೊತೆ ಸೆಲೆಬ್ರೇಟ್ಗೋಸ್ಕರ ಕುಡಿಯೋದು ಅದು ಬೇರೆ. ಅದೇ ಒಬ್ಬ ಮನೆಯಲ್ಲಿ ಒಬ್ಬನೇ ಇದ್ದಾಗ ಸೈಲೆಂಟಾಗಿ ಬಾಟಲ್ ತಗೊಂಡ್ರೆ ಅಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮೊದಲು ಮೈಂಡ್ ಕಾಮ್ ಮಾಡೋಕ್ಕೆ ಕುಡಿತಾನೆ, ನಂತರ ಡೈಲಿ ಕುಡಿಯೋಕ್ಕೆ ರೀಸನ್ ಹುಡುಕ್ತಾನೆ. ಫೈನಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ನ ಮೈಂಡ್ ಬರೋದೆ ಈ ಸಾರಾಯಿ. ಯೋಚನೆ ಮಾಡಿ, ಯಾಕೆ ಒಬ್ಬನೇ ಇದ್ದಾಗ ಅವ್ನು ಕುಡಿಬೇಕು ಅನಿಸುತ್ತೆ. ಯಾಕಂದರೆ ಅವನು ಆಲ್ರೆಡಿ ಲೋನ್ಲಿನೆಸ್ಸಲ್ಲಿ ಮುಳುಗಿದ್ದಾನೆ. ಇಲ್ಲಿ ಬಾಟಲ್ ಅಡಿಕ್ಷನ್ ಅಲ್ಲ, ಎಸ್ಕೇಪ್ ಅಡಿಕ್ಷನ್ ಆಗುತ್ತೆ. ವೈ ಸಮ್ ಮೆನ್ಸ್ ಸ್ಟೇ ಸೈಲೆಂಟ್. ಇಲ್ಲಿ ಒಂದು ಡಿಫರೆನ್ಸ್ ಇದೆ. ವುಮೆನ್ಸ್ಗೆ ಕಷ್ಟ ಆದಾಗ, ದುಃಖ ಆದಾಗ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊತಾರೆ, ಅಳ್ತಾರೆ, ಎಕ್ಸ್ಪ್ರೆಸ್ ಮಾಡ್ಕೊತಾರೆ, ಯಾರಾದ್ರೂ ವ್ಯಾಲಿಡೇಟ್ ಮಾಡ್ತಾರೆ. ಆದರೆ ಹುಡುಗರಿಗೆ ಹಂಗಲ್ಲ. ಸ್ಟ್ರಾಂಗ್ ಇರು, ಅಳ್ಬೇಡ, ನೀನು ಒಂದು ಹುಡುಗ, ಹ್ಯಾಂಡಲ್ ಮಾಡು, ಈ ಥರ ವರ್ಡ್ಸ್ ಕೇಳ್ತಾ ಬರ್ತೀರ. ಅದಕ್ಕೆ ಕಷ್ಟ ಇದ್ರೂ ಸ್ಮೈಲ್ ಮಾಡಿಕೊಂಡು ಹೋಗ್ತಾ ಇರ್ತದೆ. ಮ್ಯಾರಿಡ್ ಮೆನ್ಸ್ ಸೈಲೆಂಟ್ ಪ್ರೆಷರ್ ಥರ. ಮ್ಯಾರೇಜ್ ಆದಮೇಲೆ ಪ್ರೆಷರ್ ಇನ್ನೂ ಜಾಸ್ತಿ ಇರುತ್ತೆ. ಲೈಕ್ ಫ್ಯಾಮಿಲಿ, EMI, ಈ ಕಡೆ ಕಿಡ್ಸು, ಪ್ಯಾಂಪರ್ಸು, ಅದು ಇದು ಅಂತ 108 ಪ್ರಾಬ್ಲಮ್ಸು, 108 ಕಷ್ಟಗಳು ಬಂದ್ಬಿಡುತ್ತೆ. ಇವೆಲ್ಲ ಹ್ಯಾಂಡಲ್ ಮಾಡಬೇಕು. ಆದರೆ ಎಮೋಷ್ನಲಿ ವೀಕ್ ಇದ್ದೀನಿ ಅಂತ ಯಾರ ಹತ್ರ ಹೇಳೋದು? ಮನೇಲಿ ಟೆನ್ಷನ್ ಕೊಡೋಕ್ಕೆ ಭಯ, ಫ್ರೆಂಡ್ಸ್ಗಳ ಹೇಳ್ಕೊಳಕ್ಕೆ ಫ್ರೆಂಡ್ಸ್ ಇಲ್ಲ, ಕ್ಲೋಸ್ ಫ್ರೆಂಡ್ ಇಲ್ಲ. ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಫೈನಲಿ ಅವನು ಸೈಲೆಂಟ್ ಆಗುತ್ತಾನೆ. ಜನರು ಅಡಿಕ್ಷನ್ ಅಂದರೆ ಬರೀ ಆಲ್ಕೋಹಾಲ್ ಅಂತ ಅನ್ಕೊತಾರೆ. ಇಲ್ಲಿ ಬರೀ ಆಲ್ಕೋಹಾಲ್ ಅಂತ ಮಾತ್ರ ಬರಲ್ಲ. ಗೇಮ್ ಆಡ್ತೀಯಾ, ಅದು ಒಂದು ಅಡಿಕ್ಷನ್. ರೀಲ್ಸ್ ನೋಡ್ತೀಯಾ, ಅದು ಒಂದು ಅಡಿಕ್ಷನ್. ನೀನು ಸಿನಿಮಾ ನೋಡ್ತೀಯಾ, ಅದು ಒಂದು ಅಡಿಕ್ಷನ್. ಮೀನ್ಸ್ ಸಿನಿಮಾ ಹೆಂಗ್ ಬ್ರೋ ಅಡಿಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಹೋಗ್ತೀರಾ, ಟೂ ಅವರ್ಸು ಮೂವಿ ಒಳಗಡೆ ಹೋಗಿರ್ತೀರ. ಅದೇ ಬಂದಮೇಲೆ, ನೀವು ಆಚೆ ಬಂದಮೇಲೆ ಒಂದು 2 hours 1 hour ಆ ಎಫೆಕ್ಟ್ ಇರುತ್ತೆ. ಆಮೇಲೆ ಮತ್ತೆ ಲೋನ್ಲಿನೆಸ್ ಫೀಲ್ ಆಗುತ್ತೆ, ಮತ್ತೆ ಅಲ್ಲೇ ಹೋಗ್ತಿರಲ್ಲ, ಮತ್ತೆ ನೀವು ಅಲ್ಲೇ ಹೋಗ್ತೀರ. ಸೊ ಸಿನಿಮಾನು ಅಡಿಕ್ಷನ್ ಥರನೇ ಈ ಲೋನ್ಲಿನೆಸ್ ಇರೋರಿಗೆ. ಫೈನಲಿ ನನ್ನ ಒಪಿನಿಯನ್ ಅಂದರೆ, ಲೋನ್ಲಿನೆಸ್ ಅದು ಮೆನ್ಗೂ ಇರುತ್ತೆ, ವುಮೆನ್ಸ್ಗೂ ಇರುತ್ತೆ. ಮೆನ್ಸ್ ಬಂದು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಒಬ್ಬರನ್ನ ಎಮೋಷ್ನಲಿ ಒಬ್ಬರನ್ನ ಹುಡ್ಕೊಂಡಿರ್ಬೇಕು, ಅವ್ರ ಹತ್ರ ಹೇಳ್ಕೊಳ್ಬೇಕು ಅಂತಾರನ್ನ ಒಬ್ಬರು ಫ್ರೆಂಡ್ ಆಗಿ ಇಟ್ಕೊಳ್ಬೇಕು. ಫ್ರೆಂಡ್ ಆಗೋ, ಗರ್ಲ್ ಫ್ರೆಂಡ್ ಆಗೋ, ಲೈಕ್ ಬ್ರದರು, ಅಣ್ಣನೋ, ತಮ್ಮನೋ, ಯಾರಾದರೂ ಒಬ್ಬರ ಜೊತೆ ಹೇಳ್ಕೊಂಡ್ರೆ ಮಾತ್ರ ನಮ್ಗೆ ಎಮೋಷ್ನಲಿ ಅವಾಗ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ. ವುಮೆನ್ಸ್ ಜನರಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಮೆನ್ಸ್ ಸಪ್ರೆಸ್ ಮಾಡ್ತಾರೆ. ಸಪ್ರೆಸ್ ಮಾಡಿದ ಎಮೋಷನ್ಸ್ ಯಾವುದೋ ಒಂದು ರೂಪದಲ್ಲಿ ಹೊರಗೆ ಬರುತ್ತೆ. ಆಲ್ಕೋಹಾಲ್ ಆಗಿರ್ಬೋದು, ಗೇಮ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಸೈಲೆಂಟ್ ಆಗಿರ್ಬೋದು. ಯಾರಾದರೂ ನಗ್ತಾ ಇದ್ರೆ ಅವ್ರು ಹ್ಯಾಪಿಯಾಗಿದ್ದಾರೆ ಅಂತ ಅಶ್ಯೂಮ್ ಮಾಡ್ಕೊಬಿಟ್ಟಿದ್ದಿದೆ. ಕೆಲವೊಮ್ಮೆ ದೊಡ್ಡ ಬೆಟ್ಟಲು ಸೈಲೆಂಟಾಗಿ ನಡೀತಾ ಇರುತ್ತೆ. ಈ ಮೇನ್ ಲೋನ್ಲಿನೆಸ್ ಬಗ್ಗೆ ಇವತ್ತಾಗಿ ವಿಡಿಯೋ ಎಡಿಟ್ ಮಾಡಿದೆ ಗೈಸ್. ಸೊ ಎಡಿಟ್ ಮಾಡೋಣ ಅಂತ ಕುತ್ಕೊಂಡೆ, ಆವಾಗ ರೀಲ್ಸ್ ನೋಡೋಣ ಅಂತ ಕುತ್ಕೊಂಡ್ರೆ ಒಂದು ರೀಲ್ಸ್ ನೋಡಿದೆ. ಈ ವಿಡಿಯೋ ಅಂದಲ್ಲಿ ಬರುತ್ತೆ, ಇಂಡಿಯಾ ಗಾಟ್ ಟ್ಯಾಲೆಂಟ್ ಅಂತ ಒಂದು ಇದರಲ್ಲಿ ಪ್ರೋಗ್ರಾಮಲ್ಲಿ ಮಾತಾಡಿದ್ದಾರೆ ಈ ಹುಡುಗಿ. ಏನಂತ ಹೇಳ್ತಿದ್ರೆ ಅಂದರೆ, ನೋಡಿ ನೀವೇ ಆಗ್ತೀನಿ ನೋಡಿ. Basically, मुझे मर्दों के ईगो और डैड का बहुत ज्यादा पसंद है. If you're a man hater, how does your dad feel about it? ಈ ಹುಡುಗಿಗೆ ಮ್ಯಾನ್ ಅಂದರೆ ಇಷ್ಟನೇ ಇಲ್ಲ ಅಂತೆ, ಹೇಟ್ ಅಂತೆ. ಮ್ಯಾನ್ ಅಂದರೆ ಹೇಟ್ ಮಾಡೋದು ಈ ಹುಡುಗಿ. ಅದು ಏನಂತ ರೀಸನ್ ಗೊತ್ತಿಲ್ಲ. ಓಕೆ, ನೀವು ಅದ್ರ ಬಗ್ಗೆ ನಮ್ಮ ಒಪಿನಿಯನ್ ಇಲ್ಲ, ನಿಮ್ಮ ಒಪಿನಿಯನ್ ನೀವು ಹೇಳ್ತಿದ್ರೆ ಅದರಲ್ಲಿ ಏನಿಲ್ಲ. ಆದರೆ ಇನ್ನೊಂದು ಕೇಳಿದಾಗ ಏನಂತ ಹೇಳ್ತಾರೆ ನೋಡಿ. I am a man hater. Basically, मुझे मर्दों के ईगो और डैड का बहुत ज्यादा पसंद है. If you're a man hater, how does your dad feel about this? I genuinely hate. ಅವ್ರು ಕೇಳ್ತಿದ್ರೆ, ಸರಿ ನೀನು ಮ್ಯಾನ್ ಹೇಟರ್ ಅಲ್ಲ, ನೀನು ಹೆಂಗೆ ಫೀಲ್ ಮಾಡ್ತೀನಿ ನಿಮ್ಮ ಅಪ್ಪ ಕೇಳಿದ್ರೆ ಅಂತ ಕೇಳಿದ್ರೆ, ಆ ಹುಡುಗಿ ಏನು ಹೇಳ್ತಿದ್ರೆ, ಐ ಜೆನ್ಯೂನ್ಸ್ಲಿ ಐ ಹೇಟ್ ಮೈ ಫಾದರ್ ಇಟ್ ಸೆಲ್ಫ್. ಈಗ ಹೆಂಗೆ ಹೇಳೋಕ್ಕಾದ್ರೆ ಮನ್ಸು ಬರುತ್ತಂತ ಗೊತ್ತಾಗ್ತಿದೆ. ಬಟ್ Dad, you know, Why so mean, yeah? This is your father. he is my father, but at last he is a man. ಅಲ್ಲ, ಆ ಹುಡುಗಿ ಬೇರೆ ಮೆನ್ ಹೇಟ್ ಮಾಡೋದ್ರೆ ಹೋದ್ರೆ ಓಕೆ, ಕಡೆ ಏನೋ ಒಂದು ರೀಸನ್ ಇರುತ್ತೆ. ಅವ್ರ ಅಪ್ಪನ್ನೇ ಈ ಥರ ಹೇಟ್ ಮಾಡ್ತಾರೆ ಅಂದರೆ
ಅದು ಮೆನ್ಗೋಸ್ಕರ ಮೆನ್ನು ಅದೇ ನಾನು ಏಟ್ ಮಾಡ್ತೀನಿ ಅಂತ ಹೇಳ್ತೀವಿ. ಅದು ಒಂಥರ ಸೆಟ್ ಆಗ್ತಾಯಿಲ್ಲ. ಆದರೆ ಇದಕ್ಕೂ ನಮ್ಮ ಮೆನ್ಸು ಆ ಹುಡುಗಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ಮೆನ್ಸ್ ಡೆಸ್ಟರ್ಡ್ ಬೈ ಮೆನ್ಸ್. ಗೈಸ್, ಎಲ್ಲರೂ ಮೆನ್ಸು ಹಂಗೆ ಇರಲ್ಲ. ಆ ಹುಡುಗಿ ಏನಕ್ಕೋಸ್ಕರ ಮೆನ್ ಹೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ರೀಸನ್ನು. ಬಟ್ ಓಕೆ, ವಿ ಆರ್ ಅಕ್ಸೆಪ್ಟಿಂಗ್, ಮೆನ್ಸ್ ಆರ್ ಅಕ್ಸೆಪ್ಟಿಂಗ್ ಆ್ಯಂಡ್ ಮೆನ್ಸ್ ಅಷ್ಟೇ ಹಂಗೆ ಇದು ಮಾಡಿದ್ರೆ. I want to tell you something. Men are very important to our lives. They are our fathers, brothers, your husbands, our sons, friends. They support, protect, care for their families in many ways. Just as women deserving love, respect and appreciation, men also deserving kindness, some kindness or respect, some recognition for their efforts. ಗೈಸ್, ಇದರಲ್ಲಿ ಏನಂದರೆ ಮೆನ್ಸ್ ಡೇ ಬಂದರೆ ಯಾರಾದರೂ ಸೆಲೆಬ್ರೇಷನ್ ಮಾಡಿ ನೋಡಿದ್ದೀರಾ? ಇಲ್ಲೇ ಗೊತ್ತಾಗುತ್ತೆ ಮೆನ್ಸ್ಗೆ ಯಾಕೆ ಸಪೋರ್ಟು, ಎಮೋಷನಲ್ ಸಪೋರ್ಟು ಇಲ್ಲ ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಯಿತು. ನಿಮ್ಮ ದಯವಿಟ್ಟು ಕಲ್ತೀನಿ ಶೇರ್ ಮಾಡಲೇಬೇಕು. ನಿಮ್ಮ ಮೇನ್ ಫ್ರೆಂಡ್ಸ್ಗೆ ಯಾರು ಲೋನ್ಲಿನೆಸ್ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ, ಚೆನ್ನಾಗಿರೋರ್ಗೂ ಶೇರ್ ಮಾಡಿ, ಅವ್ರಿಗೂ ಅವೇರ್ನೆಸ್ ಸಿಗುತ್ತೆ ಹಿಂಗೈತೆ ಅಂತ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್. ಬೈ ಬಾಯ್.